ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಪೂಜಾ ಮತ್ತು ಕಿಶನ್ ಮದುವೆ ನಿಲ್ಲಿಸೋಕೆ ಇಡೀ ಫ್ಯಾಮಿಲಿ ಅಲ್ಲಿಗೆ ಬಂದದ. ಹಾಗಿದ್ರೆ ಅವರು ಬರುವಷ್ಟರಲ್ಲಿ ಕಿಶನ್ ಪೂಜಾಗೆ ತಾಳಿ ಕಟ್ಟಿಬಿಟ್ರ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾಗ್ಯ ತನ್ನ ತಂದೆಯನ್ನು ಒಪ್ಪಿಸ್ತಾರೆ ಪೂಜಾ ಮತ್ತು ಕಿಶನ್ ಮದುವೆಗೆ. ಇಲ್ಲಿ ಪೂಜಾ ಮತ್ತು ಕಿಶನ್ ಮದುವೆಗೆ ಅವ್ರ ತಂದೆ ಕೂಡ ಒಪ್ಕೋತಾರೆ. ಈ ಮಾತನ್ನು ಕೇಳಿಸ್ಕೊಂಡಂಥ ಪೂಜಾಗೆ ತುಂಬಾ ಖುಷಿ ಆಗುತ್ತೆ. ಅದೇ ಟೈಮ್ಗೆ ಕಿಶನ್ ಕೂಡ ಕಾಲ್ ಮಾಡ್ತಾರೆ. ಬಿಕಾಸ್ ಕಿಶನ್ ಒಂದು ನಿರ್ಧಾರ ತಗೊಂಡಿದ್ದಾರೆ ಪೂಜಾ ಜೊತೆ ಹಿಂದೆ ಹೋಗಿ ಮದುವೆ ಆಗಬೇಕು ಅಂತ. ಯಾಕಂದರೆ ಅವ್ರ ಮನೇಲೂ ಒಪ್ಕೋತಾ ಇಲ್ಲ, ನಮ್ಮ ಮನೇಲೂ ಒಪ್ಕೋತಾ ಇಲ್ಲ. ಖಂಡಿತವಾಗ್ಲೂ ಇವರು ನಮ್ಮ ಮದುವೆ ಆಗೋದಕ್ಕೆ ಬಿಡುವುದಿಲ್ಲ, ಅಂದಮೇಲೆ ನಮಗೆ ಈ ಆಪ್ಷನ್ ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡಂತ ಕಿಶನ್ ಪೂಜಾಗೆ ಕಾಲ್ ಮಾಡಿ ನನ್ನನ್ನು ಭೇಟಿ ಆಗುವ ಅಂತ ಕೇಳ್ಕೊತಾರೆ. ಪೂಜಾ ಕೂಡ ಸರಿ ಅಂತ ಒಪ್ಕೋತಾಳೆ. ಬಟ್ ಯಾರಿಗೂ ಹೇಳಿ ಹೋಗೋದಿಲ್ಲ, ಯಾಕಂದರೆ ಅಪ್ಪ ಗೊತ್ತಾದರೆ ಖಂಡಿತ ಈಗ ತಾನೇ ಒಪ್ಕೊಂಡಿದ್ದಾರೆ, ಆಮೇಲೆ ನೋ ಅಂತ ಹೇಳಿಬಿಟ್ರೆ ಏನು ಮಾಡೋದು ಅಂದ್ಕೊಂಡಿದ್ದೆ. ಸುಂದ್ರಿಗೆ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಇತ್ತ ಕಡೆ ಭಾಗ್ಯ ಪೂಜಾಗೆ ವಿಷಯ ಹೇಳಬೇಕು ಅಂತ ಹುಡ್ಕೊಂಡು ಬರ್ತಾರೆ. ಮಕ್ಕಳನ್ನ ಎಲ್ಲಿ ಪೂಜಾ ಚಿಕ್ಕಿ ನೋಡಿದ್ರ ಅಂದಾಗ ಜೀಬಲ್ಲಿದ್ದಾರೆ, ಹುಡುಕ್ತೇವೆ ರಮ್ಮ ಅಂತ ತಮಾಷೆ ಮಾಡ್ತಾರೆ. ನಂತರ ಸುಂದ್ರಿ ಬರ್ತಿದ್ದಾಗೆ ಪೂಜಾ ಎಲ್ಲಿ ಅಂದಾಗ ಪೂಜಾ ಅದು ಕಿಶನ್ನ ಭೇಟಿ ಮಾಡಬೇಕು ಅಂತ ಹೋದ್ಲು ಅಂದಾಗ ಏನಿದು ಕಿಶನ್ನ ಭೇಟಿ ಮಾಡಬೇಕು ಅಂತ ಹೋದ್ಲು ಅಂದರೆ ಯಾಕೆ ಅವಳಿಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲಿ ಪೂಜಾ ಕಿಶನ್ ಮದುವೆಗೆ ಅಪ್ಪ ಒಪ್ಕೊಂಡಿದ್ದಾರೆ ಅನ್ನೋದು ಅಂದಾಗ ಇಲ್ಲ ನನಗೆ ಗೊತ್ತಿಲ್ಲ, ಅವಳು ಗೊತ್ತಿದೆಯೋ ಇಲ್ವೋ ಅಂತ ಕೂಡ ಹೇಳ್ತಾರೆ ಇಲ್ಲಿ ಸುಂದ್ರಿ ಅಕ್ಕ. ತದನಂತರ ಆತ ಕಡೆ ಆದೀಶ್ವರ್ ಕೂಡ ಕಿಶನ್ ರೂಮಿಗೆ ಹೋಗ್ತಾರೆ. ಕಿಶನ್ ರೂಮಿಗೆ ಹೋಗ್ತಿದ್ದಾಗೆ ಅವ್ರಿಗೆ ಒಂದು ಬಿಗ್ ಶಾಕ್ ಆಗಿದೆ. ಕಿಶನ್ ಎಲ್ಲೂ ಕಾಣಿಸ್ತಿಲ್ಲ, ಬಟ್ ಹಾಸಿಗೆ ಮೇಲೆ ಮಂಚದ ಮೇಲೆ ಒಂದು ಲೆಟರ್ ಇದೆ. ಆ ಒಂದು ಲೆಟರನ್ನು ಓಪನ್ ಮಾಡಿ ನೋಡ್ತಾರೆ. ಆ ಒಂದು ಲೆಟರಲ್ಲಿ ಕಿಶನ್ನ ಆದೀಶ್ವರ್ಗೆ ಬರೆದಿರ್ತಾರೆ, ಅಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಣ್ಣ, ದಯವಿಟ್ಟು ನೀವು ತಪ್ಪು ತಿಳ್ಕೊಂಬಿಟ್ಟಿದ್ದೀರ ಪೂಜಾ ಮತ್ತು ಭಾಗ್ಯ ಫ್ಯಾಮಿಲಿ ಬಗ್ಗೆ. ನಿಜವಾಗ್ಲೂ ಅವ್ರು ಆ ರೀತಿ ಅಲ್ಲ, ನೀವು ಬಿಟ್ಟರೆ ನಮ್ಮಿಬ್ಬರನ್ನ ಖಂಡಿತ ಮದುವೆ ಮಾಡೋದಿಲ್ಲ, ಏನೇನೋ ಆಗ್ತದೆ. ಅದೇ ಕಾರಣಕ್ಕೆ ನಾನು ಪೂಜಾನ ಮದುವೆ ಆಗಬೇಕು ಇವತ್ತು ಅಂತ ಡಿಸೈಡ್ ಮಾಡಿದ್ದೀನಿ. ನಿಮಗೆ ಬೇಜಾರಾಗುತ್ತೆ ಅಂತ ಗೊತ್ತು, ಜೊತೆಗೆ ನೀನು ಅಂದ್ಕೊಂಡಾಗೆ ಅವರಲ್ಲ, ಜೊತೆಗೆ ನಿನ್ನ ಬದುಕಲ್ಲಿ ಬಂದಂಥ ಹುಡುಗಿ ಥರನೂ ಅವರಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಲೆಟರ್ ಬರೆದಿರ್ತಾರೆ. ತಕ್ಷಣಕ್ಕೆ ಈ ಕಡೆ ಕನಿಕಾ ಕೂಡ ಬರ್ತಾಳೆ. ಏನಾಯಿತು ಏನು ಅಂದಾಗ ಲೆಟರ್ ಓದ್ತಾಳೆ. ಅವಳಿಗೂ ಕೂಡ ನೋಡಿ ಶಾಕ್ ಆಗುತ್ತೆ, ಎಂಥ ಕೆಲಸ ಮಾಡೋಕೆ ಹೊರಟಿದ್ದಾನೆ, ಇದನ್ನೆಲ್ಲ ಮಾಡ್ತಿರೋದೇ ಭಾಗ್ಯ ಪೂಜಾ ಅಂತ ಹೇಳ್ತಿದ್ದಾರೆ. ಆ ಕಡೆ ಕಿಶನ್ನ ಪೂಜಾ ಭೇಟಿ ಮಾಡ್ತಾಳೆ. ಭೇಟಿ ಮಾಡಿದೆ ಕಿಶನ್ಗಂತೂ ಪೂಜಾನ ನೋಡಿ ಫುಲ್ ಖುಷಿ ಆಗಿಬಿಡುತ್ತೆ. ನಂತರ ನಮ್ಮಿಬ್ರನ್ನ ಯಾರು ದೂರ ಮಾಡೋಕ್ಕಾಗೋದಿಲ್ಲ ಅಂತಿದ್ರೆ ಇದೇನಿದು ಪೂಜಾ ಈ ರೀತಿ ಮಾತಾಡ್ತಿದ್ದಾಳೆ, ನನಗೆ ಹರ್ಟ್ ಆಗಬಾರ್ದು ಅಂತ ಈ ರೀತಿ ಮಾತಾಡ್ತಿರ್ಬೋದು ಅಂತ ಕಿಶನ್ ಅನ್ಕೋತಾರೆ. ಹೌದು ಪೂಜಾ, ನಮ್ಮಿಬ್ರನ್ನ ಯಾರೂ ಕೂಡ ದೂರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಈ ಕಡೆ ಕಿಶನ್ ಕೂಡ. ತದನಂತರ ಇಲ್ಲಿ ಇಬ್ಬರು ಫೋನನ್ನು ಕೂಡ ಸ್ವಿಚ್ ಆಫ್ ಮಾಡ್ತಾರೆ. ಯಾಕೆ ಸ್ವಿಚ್ ಆಫ್ ಮಾಡ್ತಿದ್ಯಾ ಕಿಶನ್ ಅಂತಿದ್ರೆ, ನಮ್ಮ ಇಬ್ಬರನ್ನ ಯಾರೂ ಕೂಡ ಇವತ್ತು ಡಿಸ್ಟರ್ಬ್ ಮಾಡಬಾರ್ದು, ಅದೇ ಕಾರಣಕ್ಕೋಸ್ಕರ ನಾನು ಈ ರೀತಿ ಫೋನ್ ಸ್ವಿಚ್ ಆಫ್ ಮಾಡ್ತಿರೋದು ಅಂತ ಹೇಳಿದ್ದೆ. ಇಲ್ಲಿ ಇಬ್ಬರು ಫೋನನ್ನು ತೊಗೊಂಡು ಸ್ವಿಚ್ ಆಫ್ ಮಾಡಿ ತಮ್ಮ ಹತ್ರನೇ ಇಟ್ಕೋತಾರೆ. ನಂತರ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ನಂತರ ಇಲ್ಲಿ ಪೂಜಾ ನಂಬರ್ಗೆ ಕುಸುಮ ಅವರು ಎಲ್ಲರೂ ಕೂಡ ಕಾಲ್ ಮಾಡ್ತಿದ್ದಾರೆ. ಬಟ್ ಯಾವುದೇ ರೀತಿಯಲ್ಲೂ ಕಾಲ್ ಕನೆಕ್ಟ್ ಆಗ್ತಿಲ್ಲ, ಸ್ವಿಚ್ ಆಫ್ ಬರ್ತಿರುತ್ತೆ. ಕುಸುಮ ಅವ್ರು ಅನ್ಕೋತಾರೆ, ಅಯ್ಯೋ ಈ ಪೂಜಾದು ಇದೇ ಆಗೋಯ್ತು, ಫೋನ್ ಸರಿಯಾಗಿ ಚಾರ್ಜ್ ಹಾಕಲ್ಲ, ಈ ರೀತಿ ಸ್ವಿಚ್ ಆಫ್ ಆಗಿಬಿಡುತ್ತೆ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಆದೀಶ್ವರ್ ಅವರು ಭಾಗ್ಯಗೆ ಕಾಲ್ ಮಾಡ್ತಾರೆ. ನೋಡಿ ಭಾಗ್ಯ, ನೀವು ಈ ರೀತಿ ಮಾಡ್ತೀರಾ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ನೀವು ಈ ರೀತಿ ಮಾಡಿದ ಮಾತ್ರಕ್ಕೆ ನಾವು ಈ ಮದುವೆಗೆ ಒಪ್ಕೋತೀವಿ ಅಂತ ಅಂದ್ಕೊಂಡ್ಬಿಟ್ರೆ ಖಂಡಿತ ಅದು ನಿಮ್ಮ ತಪ್ಪು ಭಾವನೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನೆಲ್ಲ ಕೇಳಿಸ್ಕೊಂಡಂತ ಪೂಜಾಗೆ ಖಂಡಿತ ಏನೊಂದು ಕೂಡ ಅರ್ಥ ಆಗ್ತಿಲ್ಲ. ಏನು ಮಾತಾಡ್ತಿದ್ರ ನೀವು ಏನು ಮಾತಾಡ್ತಿದ್ರ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಅಂದಾಗ, ತುಂಬ ನಾಟಕ ಮಾಡಬೇಡ ಭಾಗ್ಯ, ನೀನು ಏನು ಮಾಡ್ತಿದ್ಯಾ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಯಾಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ. ನೀವು ಏನು ಮಾತಾಡ್ತಿದ್ರ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ ಅಂದಾಗ, ಏನು ಮಾತಾಡ್ತಿದ್ರವ, ಎಲ್ಲಿ ನನ್ನ ತಮ್ಮ ಹೇಳಿ ಅಂತ ಆದೀಶ್ವರ್ ಕೇಳ್ತಿದ್ರೆ, ನಿಮ್ಮ ತಮ್ಮ ನನಗೇನು ಗೊತ್ತದ, ಜೊತೆಗೆ ನನ್ನ ತಂಗಿ ಪೂಜಾ ಕೂಡ ಮನೆಯಲ್ಲಿಲ್ಲ ಅಂತ ಹೇಳ್ತಾರೆ. ನಮ್ಗೆ ತುಂಬ ಚೆನ್ನಾಗಿ ಗೊತ್ತು ನೀವು ಏನು ಮಾಡೋಕೆ ಹೊರಟಿದ್ರ ಅಂತ, ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ಈ ರೀತಿಯಾಗಿ ಕಿಶನ್ನ ದೇವಸ್ಥಾನ ಕರೆಸಿ ಈ ರೀತಿಯೆಲ್ಲ ಮದುವೆ ಮಾಡ್ತಿದ್ರೆ ಖಂಡಿತ ನಾವು ಒಪ್ಕೊಳ್ಳೋದಿಲ್ಲ ಅಂದಾಗ, ಏನು ಮಾತಾಡ್ತಿದ್ರ ಅಂದಾಗ, ಹೌದು ಕಿಶನ್ ಪತ್ರ ಬರೆದಿಟ್ಟು ಹೋಗಿದ್ದಾನೆ ಪೂಜಾ ಜೊತೆ ಇವತ್ತು ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಿದ್ದಾಗೆ ಇಲ್ಲಿ ನಿಜವಾಗ್ಲೂ ಭಾಗ್ಯ ಕುಸ್ತು ಹೋಗ್ಬಿಡ್ತಾಳೆ. ಖಂಡಿತವಾಗ್ಲೂ ನಮಗೆ ಈ ವಿಷಯ ಗೊತ್ತಿಲ್ಲ, ಪೂಜಾ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ, ಖಂಡಿತ ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇಂಥ ನಾಟಕಕ್ಕೆಲ್ಲ ಬಗೋದಿಲ್ಲ ಅಂತ ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ಭಾಗ್ಯ ವಿಷಯ ಹೇಳ್ತಿದ್ದಾಗೆ ಮನೆಯಲ್ಲಿ ಎಲ್ಲರೂ ಕೂಡ ಕುಸ್ತು ಹೋಗ್ಬಿಡ್ತಾರೆ. ಆ ಕಡೆ ಕಿಶನ್ ಪೂಜಾನ ಕರ್ಕೊಂಡು ಶಾಪಿಂಗ್ ಹೋಗಿ ಸ್ಯಾರಿ ತೆಗೆಸಿ ನಂತರ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ. ಇಬ್ಬರು ಕೂಡ ಮದುಮಗಳಾಗಿ ರೆಡಿ ಆಗಿದ್ದಾರೆ. ಬಟ್ ಯಾಕೆ ಅಂತ ಕೇಳ್ತಾ ಇದ್ರು ಇಲ್ಲಿ ಪೂಜಾಗೆ. ಕಿಶನ್ ಯಾವುದೇ ಉತ್ತರನೂ ಕೂಡ ಕೊಡ್ತಾ ಇಲ್ಲ. ನಂತರ ಇತ್ತ ಕಡೆ ಭಾಗ್ಯ ಫ್ಯಾಮಿಲಿ ಎಲ್ಲರೂ ಕೂಡ ದೇವಸ್ಥಾನದ ಕಡೆ ಹೊರಟಿದ್ರೆ, ಅತ್ತ ಕಡೆ ಆದಿ, ಕನ್ಯಕಾ ಹಾಗೆ ಮೀನಾಕ್ಷಿ ಅವರು ಕೂಡ ದೇವಸ್ಥಾನದ ಕಡೆ ಹೊರಟು ಬರ್ತಿದ್ದಾರೆ. ಇತ್ತ ಕಡೆ 2 ಹಾರನ ಇಟ್ಕೊಂಡಿದ್ದೆ
ಇಲ್ಲಿ ಅವರ ಪಿ ಎ ವೆಯ್ಟ್ ಮಾಡ್ತಿರ್ತಾರೆ ಕಿಶನ್ ಪೂಜಾ ಬರ್ತಿದ್ದಾಗೆ. ನಿಜವಾಗ್ಲೂ ಪೂಜಾಗೆ ಇದನ್ನು ನೋಡಿ ಶಾಕ್ ಆಗ್ತದೆ. ನಂತರ ಇಲ್ಲಿ ಕಿಶನ್ ಹಾರ ತಗೊಂಡು ಪೂಜಾಗೆ ಹಾಕ್ತಿದ್ರೆ, ಏನು ಮಾಡ್ತಿದ್ಯಾ ಕಿಶನ್ ನೀನು ಅಂತ ಹೇಳಿ ಪೂಜಾ ಕೇಳ್ತಿದ್ರೆ, ಇವತ್ತು ನಿಂದು ನಂದು ಮದುವೆ ಅಂತ ಹೇಳಿ ಅವಳ ಕೈಯಲ್ಲಿರೋ ಹಾರನ ತಾನೇ ಹಾಕಿಸ್ಕೊಂಡ್ಬಿಡ್ತಾರೆ. ಈ ಮಾತನ್ನ ಕೇಳಿ ನಿಜವಾಗ್ಲೂ ಪೂಜಾಗೆ ಶಾಕ್ ಆಗುತ್ತೆ. ಖಂಡಿತ ಆಕೆ ಇದನ್ನು ಊಹಿಸಿರಲಿಲ್ಲ. ನಿಜವಾಗ್ಲೂ ಶಾಕ್ಗೆ ಒಳಗಾಗ್ತಿದ್ದಾಳೆ. ಏನು ಮಾತಾಡ್ತಿದ್ಯಾ ಅಂತಿದ್ದಾಗೆ ಮಾಂಗಲ್ಯನ ತಗೊಂಡಿದ್ದೆ ಪೂಜಾಗೆ ಕಟ್ಟೋಕೆ ಮುಂದಾಗ್ತಿದ್ದಾರೆ ಕಿಶನ್. ಅಷ್ಟರಲ್ಲಿ ಆದಿಶ್ವರ್ ಕನಿಕಾ ಮನಾಕ್ಷಿ ದೇವಸ್ಥಾನಕ್ಕೆ ಬಂದರೆ ಅದೇ ಟೈಮಲ್ಲಿ ಭಾಗ್ಯ ಕೂಡ ಬರ್ತಾರೆ. ನೀನು ಕೂಡ ಬಂದ್ಯಾ, ನಾಟಕ ಮಾಡ್ತಿದ್ರ ಅಂತ ಕೇಳಿದಾಗ ಕನಿಕಾ ಸುಮ್ಮನೆ ಏನೇನೋ ಮಾತಾಡಬೇಡ ಕನಿಕಾ, ಮೊದಲು ಮದುವೆನ ಹೋಗಿ ತಡಿಬೇಕು ಅಂತ ಭಾಗ್ಯ ಕುಟುಂಬನೂ ಬರ್ತದೆ, ಆದಿಶ್ವರ್ ಕುಟುಂಬನೂ ಬರ್ತದೆ. ಬಟ್ ಇಲ್ಲಿ ಫೈನಲಿ ಗಟ್ಟಿ ಮೇಳ ಸಮಯ ಬಂದೇ ಬಿಟ್ಟಿದೆ. ನೀನು ಮಾಂಗಲ್ಯಂ ತಂತು ನಾನೇನ ಮಂತ್ರಘೋಷದ ಜೊತೆಗೆ ಇಲ್ಲಿ ಕಿಶನ್ನ ಪೂಜಾಗೆ ತಾಳಿ ಕಟ್ಟಬೇಕು ಅನ್ನೋಕೆ ಮುಂದಾಗ್ತಿದ್ದಾರೆ. ಫೈನಲಿ ಇಲ್ಲಿ ತಾಳಿ ಕಟ್ಬಿಟ್ರ ಅಥವಾ ಪೂಜಾನೇ ಇದನ್ನ ನಿಲ್ಸದ್ಲ? ಏನಾಯ್ತು, ಏನು ಕತೆ ಮುಂದಿನ ವಿಡಿಯೋದಲ್ಲಿ ನೋಡಿ.